ನೀರು ಕಟ್ತಾರೆ ಹೆಣ್ಮಕ್ಳೇ ಸಣ್ಣವ್ರು ನೋಡ್ರಿ ಇಷ್ಟಾಗ್ಯಾವ. ಇನ್ನ ಕೆಲಸ ಇದು ನಿಂಬಿಕೆ ಹರಿಯೋದು ನೋಡ್ರಿ. ಇಷ್ಟೊತ್ತು 2 ಬಕೆಟ್ ನಿಂಬಿಕೆ ಕೊತ್ತಂಬರಿ ಹಾಕಿರ ಚಂದ ಬಂದೈತಿ. ಗುಂಪಿ ಮಾಡಿ ನೋಡ್ರಿ ದ್ರಾಕ್ಷಿ ಹೊಲ ಹೆಂಗಾಗೈತಿ. ಏನೇ ಕಾಣ್ಸಕತ್ತದಿಲ್ಲ. ನಾವು ಮನೆಗೆ ಹೊಂಟಿವ್ರಿ. ಈಗ ಐತೆ ನಮ್ಮ ಕೆಲಸ. ಸುತ್ತು ಹೊರಗೆ ಬಂದಿಲ್ಲ ನಾವು 5 ಗಂಟೆವರೆಗೂ ಒಳಗೆ. ನೋಡ್ರಿ ಸುತ್ತಮುತ್ತ ಇದೆ ಪ್ರಪಂಚ. ನಿಮ್ಗೊಂದು ಗಿಡ ತೋರಿಸ್ತೀನಿ ರೀ. ನಾನು ಸಣ್ಣ ಹಾಕಿದ್ ಆ ಕಡೆ ಹೋಗ್ಬಿಡವ ಈ ಕಡೆ ಹೋಗಂತ ಹೇಳಿರಿ. ಈ ದಾರಿ ಹೋಗತ್ತೆ ನಮ್ಮಪ್ಪ. ಈ ತೆಂಗಿನ ಮರ ಮಾವಿನ ಮರ ಎಲ್ಲ ಅದಾವಲ್ರಿ ಆ ಕಡೆ. ಅದರಿಂದ ಏನು ಉಪಯೋಗ ಅಂತ ಹೇಳಿನದ್ರಾಗ ಸ್ವಲ್ಪ ಕಷ್ಟ ಅನ್ಸಕತ್ತಿತ್ತು ಅಷ್ಟೇ, ಏನಿಲ್ಲ. ಕರಿ ಹೊಲ ನೋಡ್ರಿ ಹಿಂಗೆ ಹೊಂಟೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನೋಡ್ರಿ ಇಲ್ಲಿ ಪೊಮ್ಮೆ ಎಲ್ಲರೂ ಹಾಯ್ ಹೇಳ್ರಿ ನೋಡೋಣ. ಹಿಂಗೈತೆ ನೋಡ್ರಿ ನಮ್ಮ ಹೊಲ. ಬಂದಾಗಿಂದ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಪಮ್ಮಿ ನೋಡ್ರಿ ಮನತ್ತೀನಿ ನಿಮ್ಮ ಕುಮ್ಮಿ. ಸುತ್ತಮುತ್ತ ಹಿಂಗೆ ಹೊಲ ಐತಿ. ಬರ್ರಿ, ಬೆಳಗಿನ ನಾಷ್ಟ ಇನ್ನೂ ಆಗಿಲ್ಲ. ಟೈಮ್ ಎಲ್ಲ ಜಾಸ್ತಿ ಆಯಿತು. ನಾಷ್ಟ ಮಾಡಬೇಕು. ಏನು ನಾಷ್ಟ ಮಾಡೋದು ಅಂತ ನೋಡೋಣಂತ. ಇಲ್ಲಿ ಭಾಗ್ಯ ನಿಂತಾಳು. ನೀನಂದು ಹಾಯ್ ಹೇಳು ಕಂದ. ಆಕೆ ಮೂಗು ಮುರಾಕತ್ತಾಳ್ರಿ. ಮೂಗು ಮುರಿಲಿ. ಇದು ಪಮ್ಮನಿ ಆಟ ಸಾಮಾನು ಎಲ್ಲ. ನಮ್ಮ ಮಿಕ್ಸಿ ತಿರ್ಗಲಾಗ್ಯದ ಅಂತೇಳಿ ಇವ್ರ ಕೈ ತಿರ್ಗಾಕತ್ತಾವ. ಇಲ್ಲಿ ಚಟ್ನಿ ರುಬ್ಬಾತಾರ ನೋಡ್ರಿ. ಇಡ್ಲಿ ದೋಸೆಗೆ ಚಟ್ನಿ ರುಬ್ಬಾಕತ್ತಾರ. ಮಿಕ್ಸಿ ತಿರುಗಲಿಲ್ಲ. ಲೈಟು ಕರೆಕ್ಟಾಗಿಲ್ಲ. ಆಮೇಲೆ ಇದು ಪಮ್ಮೆನ್ ಚೇರ್. ಇಲ್ಲಿ ಇಡ್ಲಿ ಹಿಟ್ಟು ರೆಡಿ ಆಗೈತಿ. ಇಡ್ಲಿ ಮಾಡಾಕಿಟ್ಟಿವಿ. ನಮ್ಮ ಹಳೆ ಕಾಲದ ಇಡ್ಲಿ ಪಾತ್ರೆ. ಇದು ಎಲ್ಲ ಸಪ್ರೇಟ್ ಮಾಡ್ಬೇಕ್ರಿ ಈಗ. ಇದು ಇಡ್ಲಿ ಒಬ್ರಿಗೆ, ಆಮೇಲೆ ದೋಸೆ ಒಬ್ರಿಗೆ ಮಾಡ್ಬೇಕೀಗ. ಈ ದೋಸೆ ನಮ್ಮೆಲ್ಲರಿಗೂ, ಇಡ್ಲಿ ಮಾತ್ರ ನಮ್ಮ ಅಣ್ಣಗೆ. ಇಲ್ಲಿ ನೋಡ್ರಿಗ ಮಸ್ತನಾಗಿ ಉಬ್ಬಿ ಬಂದ ನೋಡ್ರಿ. ಹಿಟ್ಟಂತೂ ಸಕ್ಕತ್ತಾಗಿ ಉಬ್ಬೈತಿ ನೋಡ್ರಿ. ಪ್ರಿಯನ್ ಬಾಯಿ ಸುಂದರ ಲೊಟ್ಟ ಮನ್ಸ್ನಾಗೆ ಉಬ್ಬೈತಿ. ಸಕ್ಕತ್ತಾಗಿ ಉಬ್ಬಿ ಬಂದೈತಿ ಹಿಟ್ಟ. ದೋಸೆ ಮಾಡೋಣ್ರಿ. ನೋಡಿ ಸಾಂಬಾರ್ ರೆಡಿ ಆಗಿದೆ. ಇಡ್ಲಿಗೆ ಗಮ್ ಗಮ್ ವಾಸನೆ ಬರ್ತಾ ಇದೆ ಅಂತ ದೋಸೆ ಹಾಕ್ತಾ ಇದ್ದೀನಿ. ಫಸ್ಟು ಒಂದು ಟೆಸ್ಟ್ ಮಾಡೋಣ, ಬರುತ್ತಾ ಬರಲ್ಲ. ಬಂತು ನೋಡ್ರಿ ದೋಸೆ. ಅವರು ಬರಲ್ಲ. ಒಂದು ನಿಮಿಷ ಇರ, ಬರಂಗಿಲ್ಲ ಅಂತ ಹೇಳಂಗಿಲ್ಲ. ದೋಸೆನೇ ಎದ್ದೇಳೋದಿಲ್ಲ ಹಂಚಿನಾಗ ಅಂತ ಹೇಳಿದ್ರು. ನೋಡ್ರಿ ಎಷ್ಟು ಚಂದ ಆತಾವ. ಮಸ್ತ್ ಐತಿ. ಎಲ್ಲಾರ್ದು ನಾಷ್ಟ ಆಗೈತಿ ನಡೆದೈತಿ. ಬರ್ರಿ ಎಲ್ಲರೂ ನಾಷ್ಟ ತಿನ್ನೋನು. ನಾವು ಇಲ್ಲಿ ತಿನ್ನಾಗತ್ತೀವಿ. ಕೊತ್ತಂಬರಿ ಚಟ್ನಿ, ಇಡ್ಲಿ, ಸಾಂಬಾರು, ದೋಸೆ. ಈಕಿ ನೋಡ್ರಿ ಹೆಂಗೆ ಊಟ ಮಾಡತ್ತಾಳ ನೋಡ್ರಿ. ನೋಡ್ರಿ ಎಷ್ಟು ಮೈ ಮನಸ್ತಾಳ ನೋಡ್ರಿ ಈಕಿ. ಆ ಇಡ್ಲಿ ಸಾಂಬಾರು ನೀವು ಯಾವತ್ತರ ಹಂಗೆ ತಿಂದ್ರಿನ ಈ ಥರ ಅನ್ನ ಕಲಸೋದಂಗೆ ಕಲಿಸ್ಬಿಟ್ಟಾಳ ಅದಕ್ಕೆ. ಆಕೆ ಹೋಟೆಲ್ ಸ್ಟೈಲ್ನೇ ತಿನ್ನಾಕತ್ತಾಳ. ನೀನು ರೊಟ್ಟಿ ಉಂಡಂಗೆ ಉಳ್ಳಕತ್ತಿದಲ್ಲ. ಪ್ಲೇಟ್ ಮಾತ್ರ ಹೋಟೆಲ್ ಸ್ಟೈಲ್ ಐತಿ. ಈ ಅಣ್ಣ ಏನು ಮಾಡತ್ತಾನ? ಡಾಕ್ಟರ್ ಅಂತ ಮಗ್ಗಲ್ದಾಗೆ ಐತಿ ಅಣ್ಣಂದು. ಅಣ್ಣ ದೋಸೆ ತಿನ್ನತ್ತಾರ. ಏನು ತಿನ್ನತ್ರಿ? ಅಲ್ಲ ಸಾಂಬಾರು ಕುಡಿಯೋ ಸ್ಟೈಲ್ ನೋಡ ಅಣ್ಣಂದು. ನೋಡ್ರಿ ಬೆಳಗ್ಗೆ ನಾಷ್ಟ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಸಿಲು ಭಾಳ ಐತ್ರಿ. ಹೊರಗೆ ಬರೋಕ್ಕೆ ಆಗೋದಿಲ್ಲ. ಇವಾಗ ನೋಡ್ರಿ 5 ಆಗೈತಿ ಟೈಮ್. ಬಿಸಿಲು ನೋಡ್ರಿ ಹೆಂಗೆ ಹೊಡ್ಯಾಕತ್ತದ. ಈಗ ಹೆಂಗೈತೆ ನೋಡ್ರಿ ಬಿಸಿಲು. 5 ಆಗ್ಯದ ಟೈಮ್. ಎಷ್ಟು ಬಿಸಿಲು ಅದ. ಇಷ್ಟೊತ್ತು ಹೊರಗೆ ಬಂದಿಲ್ಲ ನಾವು. 5 ಗಂಟೆವರೆಗೂ ಒಳಗೆ. 9 ಗಂಟೆಗೆ ಚಾಲು ಆಕೈತಿ ಬಿಸಿಲು. 5 ಗಂಟೆವರೆಗೂ ಬಿಸಿಲು ಹಾಗೆ ಇರ್ತೈತಿ. ನಮ್ಮ ಮನೆ ಸುತ್ತಮುತ್ತ ಹಿಂಗೈತಿ. ಈ ಜಾಗದಾಗ ಒಂದು ದೊಡ್ಡ ಬೇವಿನ ಗಿಡ ಇತ್ತು. ಇದೇನು ಹೊರಸ್ ಕಾಣಕತ್ತೈತಲ್ರಿ. ಅಲ್ಲೇ ಅಲ್ಲಿ ಗುಡಿ ಐತೆ ಒಂದು. ಆ ಗುಡಿ ಹತ್ರ ಗುಡಿನೇ ಅಲ್ಲೇ ಬೇವಿನ ಗಿಡ ಇತ್ತು. ಮೊದಲು ನಾವು ಸಣ್ಣವರಿದ್ದಾಗ ಹೋಗಿತ್ತದ. ಇವಾಗ ಇಲ್ಲದೈತಿ ಬೇವಿನ ಗಿಡ. ಇದು ಒಂದು ಆಕಳ, ಇವು 3 ಎಮ್ಮೆ, ಅಲ್ಲೊಂದು ಕರ ಐತಿ. ಇದು ಹೊಲ್ದಾನ ಸಂಸಾರ. ಈ ಕಡೆ ಬಂದುಬಿಟ್ರೆಲ್ಲ ಹೂವಿನ ಗಿಡಗಳದಾವ. ಮತ್ತು ನೋಡೋಣ್ರಂತ ಅದಕ್ಕೆ ನಾಳೆ. ಇವಾಗ ನಾನು ನಿಮ್ಗೊಂದು ಕಡೆ ಕರ್ಕೊಂಡು ಹೊಂಟೀನಿ. ಎಲ್ಲಿಗಂತ ಹೇಳ್ತೀನಿ ನೋಡ್ರಿ. ಸುತ್ತಮುತ್ತ ಇದೆ ಪ್ರಪಂಚ. ಜಾಲಿ ಗಿಡ ಭಾಳ ಅದಾವ್ರಿ ಈ ಕಡೆಲ್ಲ. ಇದು ಹೊಲ ಬಿತ್ತಿಲ್ರಿ. ಇದು ನಮ್ಮ ಮುತ್ತೆಂದೆ. ಆದ್ರೆ ಇದು ಬಿತ್ತಿಲ್ಲ. ಅವ್ರ ಹೊಲನೇ ಇದು. ಏನೂ ಮಾಡೇ ಇಲ್ಲ. ನಮ್ಮ ಬುದ್ಧಿ ಬಂದಾಗ ನೋಡತ್ತೀವಿ ಹೊಲ ಇಟ್ಟ ಐತಿದು. ಯಾವುದು ಬಿತ್ತೋದಿಲ್ಲ ಬೆಳೆಯೋದಿಲ್ಲ. ಹಿಂಗೈತ್ರಿ ಎಲ್ಲ ಹೊಲ ಸುತ್ತಮುತ್ತ. ನಿಮ್ಗೊಂದು ಗಿಡ ತೋರಿಸ್ತೀನಿ ರೀ. ನಾನು ಸಣ್ಣಕ್ಕಿದ್ದಾಗಿಂದ ಏಟೈತಿ. ಇವಾಗೂ ಆಟ ಐತಿ ಆ ಗಿಡ. ಯಾವುದಂತ ತೋರಿಸ್ತೀನಿ. ಆ ಗಿಡ ಅಲ್ಲೈತಿ, ಅಲ್ಲಿ ಹೋಗ್ಬೇಡ ಅಂತ ಹೇಳ ನಮ್ಮಪ್ಪ.
ಯಾಕೆ ಬ್ಯಾಡ ಅಂದ್ರೆ ದಾರಿ ಚಲೋ ಇಲ್ಲತ್ತ, ಆ ಕಡೆ ಹೋಗ್ಬಿಡವ ಈ ಕಡೆ ಹೋಗಂತ ಹೇಳ್ರಿ. ಈ ದಾರಿಗೆ ಹೋಗತ್ತೆ ನಮ್ಮಪ್ಪ, ಆ ದಾರಿಗೆ ಬೇಡತ್ತೆ ಅನ್ನಲ್ಲ. ಒಂದು ಐತಲ್ರಿ ದಾರಿ, ಅದು ಬೇಡತ್ತೆ ನಮ್ಮಪ್ಪ, ಈ ದಾರಿಗೆ ಹೋಗತ್ತೆ ಯಾರ ಇಲ್ಲ ನಿನ್ನ ತೋರಿಸ್ತೀನಿ. ಇದೇ ಗಿಡ ನೋಡ್ರಿ, ನನ್ನ ಸಣ್ಣಕ್ಕಿದ್ದಾಗಿಂದ ನೋಡಾಕತ್ತೀನಿ. ಈಟ ಐತಿ, ಬೆಳೆದು ಇಲ್ಲ, ಗಿಡ್ಡಾಗಿಲ್ಲ, ಉದ್ದಾಗಿಲ್ಲ, ಅಡ್ಡಾಗಿಲ್ಲ, ಏನೂ ಆಗಿಲ್ಲ, ಆಟ ಐತಿ ಅದು. ಮುಂದಕ್ಕೆ ಹಿಂಗೆ ಹೋಗುಣ್ರಿ, ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತೀನಿ ನಿಮ್ಗೆ. ಇದು ಈ ಕಡೆ ಎಲ್ಲ ಇರೋದು ನಮ್ಮ ಹೊಲ. ಇದು ಈ ತೆಂಗಿನ ಮರ, ಮಾವಿನ ಮರ ಎಲ್ಲ ಅದಾವಲ್ರಿ, ಆ ಕಡೆ ದಾಳಿಂಬ್ರಿ ಹೊಲ ಐತಿ. ಇದೆಲ್ಲ ಈ ಕಡೆ ನಮ್ಮ ಹೊಲ, ಆ ಕಡೆದು. ಇದು ನಮ್ಮದು ಇನ್ನೊಬ್ರು ಮುತ್ತೆಯವ್ರ ಹೊಲ, ಆಚೆ ಕಡೆ ಇನ್ನೊಬ್ರು ಮುತ್ತೆನ ಹೊಲ. ಆ ಮನೆ ಕಾಣಕತ್ತೈತಿ ನೋಡ್ರಿ ಅಲ್ಲಿ, ಅದು ನಮ್ಮ ಮುತ್ತೆನ ಹೊಲ. ನಮ್ಮ ಮುತ್ತೆ ಭಾಳ ಜೀವಿದ್ರಿ ಇವರು, ನಮ್ಮ ಸ್ವಂತ ಮುತ್ತೆ ಅವರು. ನಾವು ಇರೋಟ್ಟಿಗೆ ನಾವು ಹುಟ್ಟದಾಗಿರಲಿಲ್ಲ, ನಾವು ಹುಟ್ಟಾಕಿನ ಮೊದಲು ಸತ್ತೋಗಿದ್ರು ಅವರು. ಆ ಮುತ್ತೆ ಇದ್ರು, ಆ ಮನೆ ತೋರಿಸಿದ್ದನ್ರಿ, ಆ ಮುತ್ತೆ ಇದ್ರು. ಅವರು ಇವಾಗೂ ಇಲ್ಲ, ಅವರು ಇಲ್ಲ ಇವಾಗ, ಎಲ್ಲ ನಾವೇ ಈಗ. ಈಗ ಬರ್ರಿ ಹೋಗುನಂತ ಮತ್ತೊಂದು ಬೇರೆ ಹೊಲಕ್ಕೆ. ಈ ಹೂವು ನೋಡ್ರಿ, ಇದು ಔಷಧಕ್ಕೆ ಬರ್ತದಂತ ಒಂದು ಸತಿ ಹಿಂದಿನ ವಿಡಿಯೋದಾಗ ಹೇಳೀನಿ. 1 ವರ್ಷ ಆಯಿತು ಇಲ್ಲಿಗೆ ಈ ವಿಡಿಯೋ ಮಾಡಿ, 1 ವರ್ಷ ಆಯ್ತು ಈ ಹೂವಿನ ಬಗ್ಗೆ ವಿಡಿಯೋ ಮಾಡಿ. ಹೋದ ವರ್ಷ ಜಾತ್ರೆಗೆ ಬಂದಾಗ ಈ ವಿಡಿಯೋ ಮಾಡಿದ್ದೆ, ಮತ್ತು ಇವಾಗೇ ಬಂದೀನಿ ನಾ. ಅದ್ರ ಲಿಂಕ್ ಕೊಟ್ಟಿರ್ತೀನಿ ನೋಡ್ರಿ. ಚಹಾ ಮಾಡೀನಿ, ಅದರಿಂದ ಏನು ಉಪಯೋಗ ಅಂತ ಹೇಳಿನ ಅದ್ರಾಗ. ಹೊಲ ನೋಡ್ರಿ ಹಂಗೆಲ್ಲ ಗಳೆ ಹೊಡೆದು ಬಿಟ್ರೆ. ಏನೋ ಹೇಳ್ರಿ, ಹಳ್ಳ್ಯಾಗ ಹೊಲ್ದಾಗ ಇರೋದು ಭಾಳ ಮಜಾ. ಆದ್ರೆ ಬಿಸಿಲು ಬಂದಾಗ ಸ್ವಲ್ಪ ತ್ರಾಸ ಆಕೈತಿ. ರೂಢಿ ಬೆತ್ತಂದ್ರೆ ಏನಾಗೋದಿಲ್ಲ, ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ್ವಿ. ಈಗ ಒಂದು 10 ವರ್ಷದ ಬೆಂಗ್ಳೂರು ಸೇರಿ ಸ್ವಲ್ಪ ಕಷ್ಟ ಅನ್ಸಕತ್ತಿತ್ತು ಅಷ್ಟೇ, ಏನಿಲ್ಲ. ರೂಢಿ ಬಿದ್ದರೆ ಆರಾಮಾಗಿರ್ಬೋದು, ಒಳ್ಳೆ ಜೀವನ. ಹೆಂಗಂದ್ರೆ ಆರೋಗ್ಯ ಭಾಳ ಆರಾಮಾಗಿರ್ತೈತಿ ಇಲ್ಲಿ, ಯಾವ ರೋಗ ಇರಲ್ಲ. ಬೋರ್ ನೀರು ಕುಡ್ಕೊಂಡು, ಸ್ವಂತ ಹೊಲ್ದಾಗ ಬೋರ್ ಹಾಕಿ ಅವೇ ನೀರು ಕುಡ್ಕೊಂಡು, ಹೊಲ್ದಾಗ ಬೆಳೆದಿರೋಂಥ ಬೆಳೆನ ತಿನ್ಕೊಂಡು ಎಷ್ಟು ಆರಾಮಿರ್ತೈತಿ. ಹೊಲ್ದಾಗ ಬೆಳೆದಿರೋ ಕಾಯಿಪಲ್ಯ. ಬೆಂಗಳೂರಾಗ ಏನೇ ಹೇಳ್ರಿ ನೀವು, ಜೀವನನೇ ಅಲ್ಲದು. ಒಟ್ಟು ರೊಕ್ಕಿನ ಜೀವನ ಅಷ್ಟ ಬೆಂಗಳೂರದು. ಬೇರೆ ನೀವು ಹೇಳಕ್ಕೆ ಹೋಗ್ಬೇಡ್ರಿ ಬೆಂಗಳೂರು ಬಗ್ಗೆ. ಹಳ್ಳ್ಯಾಗ ಜೀವನನ ಬೇರೆ, ಬೆಸ್ಟ್, ಮಸ್ತ್, ಸೂಪರ್ ಜೀವನ ಹಳ್ಳಿ ಜೀವನ. ಕರಿ ಹೊಲ್ದಾಗ ನೋಡ್ರಿ ಹಿಂಗೆ ಹೊಂಟೀನಿ, ಮಣ್ಣಾಗ ಹೆಂಟಾಗ ಎಡ್ಕೊತು. ಈಗ ಒಂದು ಸ್ವಲ್ಪ ಗುಳ್ಳಿ ಕಮ್ಮಿ ಆಗ್ಯಾವ್ರಿ. ಯಪ್ಪ, ಇಷ್ಟು ದಿನ ಇಷ್ಟು ತ್ರಾಸು ಮಾಡ್ದು ಭಗವಂತ. ನಿಜಕ್ಕೂ ನಾನು ಇಷ್ಟು ದಿವಸ ಮುಖ ಅದಕ್ಕೆ ತೋರಿಸಿಲ್ಲ. ಪಾಪ ಯಾರಾದರೂ ಚಿಕ್ಕ ಮಕ್ಕಳು ವಿಡಿಯೋ ನೋಡ್ಬಿಟ್ರೆ ಭಯ ಬೀಳ್ತಾರಂತ ತೋರಿಸ್ಲಿಲ್ಲ. ಹೆಂಗಾಗಿತ್ತು ಗೊತ್ತಾರಿ, ಇದೆಲ್ಲ ನೋಡೋಕ್ಕಾಗ್ತಾ ಇರಲಿಲ್ಲ. ನನ್ನ ಮುಖ ನನಗೆ ಭಯ ಆಗ್ತಾಯಿತ್ತು. ನೀನು ಯಾರಾದರೂ ನೋಡಿದ್ರೆ ಭಯ ಬೀಳಲ್ವಾ, ಅದಕ್ಕೆ ನಾನು ತೋರಿಸಿಲ್ಲ. ಏನಾಯ್ತು ಅಂತ ಗೊತ್ತಾಗಿಲ್ಲ ರೀ, ಭಾಳ ಕೆಟ್ಟ ಅನಾಹುತ ಆಗಿಬಿಟ್ಟಿದ್ದು. ಹೆಂಗಪ್ಪ ಅಂತಂದ್ರೆ ಹೇಳಂಗಿಲ್ಲ, ಪರಿ ಆಗಿಬಿಟ್ಟಿದ್ದು. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದ್ದು. ಇವಾಗ ಸ್ವಲ್ಪ ಪರವಾಗಿಲ್ಲ, ಕಲಿ ಅದಾವು, ಅನಾಹುತ ಅದಾವು, ಪರವಾಗಿಲ್ಲ, ಏನಾಗಲ್ಲ ರೀ. ಮತ್ತಿನ್ನು ಬಂದೈತೆ ಹಣೆ ಬರ್ಕೇನು ಮೋತಿ ಕಿತ್ತು ಒಕ್ಕಟದೈತೆ, ಏನಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ, ಅನುಭವಿಸ್ಬೇಕಟ್ಟ. ನೋಡ್ರಿ ನಮ್ಮ ಅಣ್ಣ ನೀರು ಉಣ್ಸಾಕತ್ತಾನ ನಿಂಬೆ ಗಿಡಕ್ಕೆ. ಎಲ್ಲದ ಲಕ್ಷ್ಮಿ? ನಮ್ಮ ನಿಂಬೆ ಕ್ಯಾರ ಆಗತ್ತಾರ ಹತ್ರ, ಇವರು ನೀರು ಬಿಡಾಕತ್ತಾರ ಈ ಕಡೆ. ಇದು ನಿಂಬೆ ಗಿಡದಲ್ಲ, ಮತ್ತೊಬ್ರದ್ದು ಮಾಡ್ಯಾರ ಇವರು. ಮಾವಿನಕಾಯಿ ಎಲ್ಲ ರಗಡಾಗ್ಯಾವ. ಖರೆ ಮಾವಿನಕಾಯಿ ಏನು ಮಾಡ್ಯಾರ, ಎಲ್ಲ ಇಳಿಸ್ಯಾರ, ಖಾಲಿ ಮಾಡ್ಯಾರ ಮಾವಿನಕಾಯಿ ಎಲ್ಲ. ಒಂದು ರೌಂಡ್ ಹಾಕೊಂಡು ಬರೋಣ್ರತ್ತ, ಜಲ್ದಿ ಹೋಗ್ಬೇಕು, ಭಾಗ್ಯ ಹೋಗ್ಬೇಕು. ಬಿಟ್ಟು ಬಂದಿನಲ್ಲಿ ಪ್ರತೀಕ್ಷಾ ಫ್ರೀ ಆಧಾರ, ನನಗೆ ಜಲ್ದಿ ಬಾ ಅಂತ ಹೇಳೋಣ, ಜಲ್ದಿ ಹೋಗ್ಬೇಕು ನಾ. ನಿಮ್ಗೊಂದು ಈ ಒಂದು ರೌಂಡ್ ತೋರಿಸ್ಕೊಂಡು ಹೋಗೋಣಂತ ಬಂದೀನಿ. ಫುಲ್ ಗಿಡ ಅದಾವ ಈ ಕಡೆ. ಇವರು ನೀರು ಕಟ್ಟಾಕತ್ತಾರ ಇಲ್ಲಿ. ಹೆಣ್ಮಕ್ಳು ಕೂಡ ಎಲ್ಲ ಕೆಲಸ ಮಾಡಿ. ಏನು ಹಾಕಿರಿ ಇದ್ರಾಗ? ಕೊತ್ತಂಬರಿ ಹಾಕಿರತ್ರಿ. ಎಲ್ರಿ ವಿಡಿಯೋ ಮಾಡತ್ತೀನಿ ನೋಡ್ರಿ. ಹೆಣ್ಮಕ್ಳ ಕೆಲಸ ಮಾಡ್ತಾರೆ ಎಲ್ಲರೂ, ಈ ರೀತಿ ನೀರು ಕಟ್ತಾರೆ ಹೆಣ್ಮಕ್ಳೇ. ಸಣ್ಣವ್ರಿದ್ದ ನಾವು ಮಾಡ್ತಿದ್ವಿ, ಈಗ ಬೆಂಗ್ಳೂರಿಗೆ ಹೋಗಿ ಏನೂ ಮಾಡಲ್ಲ. ಬರ್ರಿ ಹಂಗೆ ನಿಂಬೆ ಗಿಡದಾಗ ಹೋಗುನು. ಇದೆಲ್ಲ ನಿಂಬೆ ಗಿಡ. ಹೋದ ವರ್ಷ ನಿಂಬೆಕಾಯಿದು ವಿಡಿಯೋ ಮಾಡೀನಿಲ್ಲ ಗೊತ್ತಿಲ್ಲ. ಹೋದ ವರ್ಷನೂ ಬಂದಿದ್ದೆ, ಆದರೂ ವಿಡಿಯೋ ಮಾಡಿದ್ದು ಡೌಟ್. ಫುಲ್ ಭಾಳ ಆಗೈತಿ, ಯಾವತ್ತು ತೆಗಿತಾರೋ ಗೊತ್ತಿಲ್ಲ. ನಿಂಬೆ ಗಿಡದಾಗ ಇವ್ರು ಎಲ್ಲದಾರಂತ ಗೊತ್ತಾಗೋದಿಲ್ಲ. ಒಳಗೆ ಹೋಗ್ಬೇಕಾದ್ರೆ ಕಂಡಾಪಟ್ಟಿ ಮುಚ್ಚಿಸ್ತವ್ರಿ. ಆಗ್ಯಾವ ನಿಂಬೆಕಾಯಿ, ಖರೆ ಯಾಕೋ ಸ್ವಲ್ಪ ಸಣ್ಣ ಆಗ್ಯಾವು ನೋಡ್ರಿ. ಎಷ್ಟಾಗ್ಯಾವ, ಸಣ್ಣ ಆಗ್ಯಾವ. ನೀರು ಕಮ್ಮಿ ಅದಾವು, ಬೇಸಿಗೆ ದಿನ ಜಾಸ್ತಿ ಆಯಿತು. ಮಳೆ ಕಮ್ಮಿ ಐತಲ್ರಿ, ಮಳೆ ಕಮ್ಮಿ ಇರೋದ್ರಿಂದ
ನಿಂಬಿಕಾಯಿ ಕಮ್ಮಿ ಆಗ್ಯಾವ ಯವ್ವ ತಲೆ ಇದು ಹರಿದಿರ ಏನು ಡಾಗ ಈ ಕಡೆ ನೋಡ್ರಿ ಎಷ್ಟಾಗ್ಯಾವ ನಿಂಬಿಕಾಯಿ ಆ ಕಡೆ ಸೂರ್ಯನ ಬೆಳಕಿಗೆ ಅಟ್ಟು ಕಾಣಲಾಗ್ಯಾವು ನೋಡ್ರಿ ಮುಳ್ಳಾಗ ಹೋಗ್ಬೇಕು ಮುಳ್ಳು ಚುಸ್ತವು ಈ ಕಡೆ ಕಾಣ್ತಾವೆ ನೋಡ್ರಿಗ ಎಷ್ಟೋ ಕೊಂದಾಗ್ಯಾವ ನಿಂಬೆಹಣ್ಣು ನೋಡ್ರಲ್ಲ ಅಲ್ಲಿ ನೋಡ್ರಿ ಎಷ್ಟಾಗ್ಯಾವ ಸಾಕನಟ್ಟಾಗೈತಿ ಕಾಯಿ ಖರೆ ದಪ್ಪ ಆಗಬೇಕು ದಮ್ ಆಗ್ಬೇಕು ಕಾಯಿ ಇದು ಇನ್ನೂ ಏನಿಲ್ಲ ಇದು ಭಾಳ ಸಣ್ಣ ಐತೆ ಕೊಂಡಪಡಿ ದಮ್ಮಿದ್ದು ಹೋದ ವರ್ಷ ಕಾಯಿ ಈ ವರ್ಷ ಕಮ್ಮಿ ಆಗ್ಯಾವ ಈ ಗಿಡದಾಗ ಆಗ್ಯಾವ ಕಾಯೆಲ್ಲ ಮನಾರ ಅದಾವ್ರು ದಪ್ಪ ಆಗಿಲ್ಲ ಅಷ್ಟೆ ಇಲ್ಲಿ ನೋಡ್ರಿಗ ಕಾಯಿ ಅಲ್ಲಿ ನೋಡ್ರಿಗ ಎಷ್ಟು ಅದಾವ ನೋಡ್ರಿಗ ನೋಡ್ರಿ ಹಿಂಗೆ ನಿಂಬೆ ಗಿಡದಾಗ ಅಂಗಿ ಹಾಕ್ಕೊಂಡು ತಲೆಗೊಂದು ಅರಿವಿ ಕಟ್ಕೊಂಡು ಅವ್ರದ್ದು ದಿನ ಕೆಲಸ ಇದು ನಿಂಬಿಕೆ ಹರಿಯೋದು ಇಲ್ಲೆಲ್ಲಿ ಕಡ ಎದ್ದು ನಿಂದ್ರಾಕೆ ಬರೋದಿಲ್ಲ ರೀ ಸುತ್ತ ಹಿಂಗೆ ಗಿಡ ಬಾಗಿರ್ತಾವೆ ಒಳಗೆ ಇಟ್ಟೆ ಖುಲ್ಲ ಇರ್ತದೆ ಅದ್ರೊಳಗೆ ನೀವು ತರಿಬೇಕು ಹಂಗೆ ಅದ್ರಲ್ಲಿ ಜಗ್ಗಿ ನಿಂಬೆ ಕಾಯಬೇಕು ಅದ್ರಲ್ಲಿ ಎಷ್ಟು ಬಕೆಟ್ ಹಾಕೋದು 6 ಬಕೆಟ್ ಹಾಕ್ಯಾರ ಒಂಡಾಗ 3000 ರೂಪಾಯಿ ಒಂಡಾಗಾದ್ರೆ 3000 ರೂಪಾಯಿ 6 ಬಕೆಟ್ ನಿಂಬಿಕೆ ಹರಿಬೇಕು ಇವಾಗ ಎಷ್ಟು ಬಕೆಟ್ ಆಗ್ಯಾವ ಇನ್ನೂ 2 ಬಕೆಟ್ ಹರಿಬೇಕ ಹೊಲಸನೇನು ಇಲ್ಲೆಲ್ಲ ಕ್ಲಿಯರ್ ಅದ ಇದು ಒಂದು ಗಿಡದಾಗ ಆಗಲ್ಲ 5 ಹುಡುಗ ಹರಿಬೇಕಂದ್ರೆ ಲೇಟ್ ಆಯ್ತು ಒಳಗಟ್ಟಿದ್ದು ಇಲ್ಲಿ ಕಾಯಿ ಕರ್ಗೆ ಅವನತ್ತೀನಿ ನೋಡ್ರಿ ಇಷ್ಟೊತ್ತು 2 ಬಕೆಟ್ ನಿಂಬಿಕೆ ಅದು ನಾನು ಬರೋಷ್ಟಲ್ಲೇ 1 ಬಕೆಟ್ ಹರಿದ್ರು ನಾನು ಬಂದ್ಮೇಲೆ 1 ಬಕೆಟ್ ಹರಿದಾರು ನಾನು ಇಷ್ಟು ಹೊತ್ತು ಕುತ್ಕೊಂಡು ಟೈಮ್ ಪಾಸ್ ಮಾಡಿದೆ ಇವಾಗ ಹೋಗ್ತೀವಿ ನಾವು ಮನೆಗೆ ಸುಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಕ್ಲಕ್ಕ ಪಾಪ ಎಷ್ಟೊಂದು ಕಷ್ಟ ಬಿದ್ದು ಕೆಲಸ ಮಾಡ್ತೀರಿ ಇಲ್ಲೇ ಇಲ್ಲ ಮೊನ್ನೆ ಇವ್ರು ಇದು ತಂದಿದ್ದು ಪಾಲಕ ಇದೆಲ್ಲ ನಾಳೆ ಇಂಡಿ ಸಂತಿಗೂ ಇದೆ ನಾಳೆ ಇಲ್ಲೇ ಆಳೂರ್ಕ ಹಾಂ ಇಷ್ಟು ಕಿತ್ತು ಹಾಕ್ಯಾರ ಪಾಲಕ್ ಅಲ್ಲೇ ಅದಲ್ಲ ಇವರೆಲ್ಲ ಸಾಲಿಗೆ ಓದ್ತಾರ ಬರೀ ಇದೇ ಮಾಡ್ತಾರ ಅದೇನು ಕಿತ್ತಾಕತ್ತಾನ ಹುಲ್ಲ ಅದು ಪುಂಡಪಲ್ಲೆ ಕಂಡಾಗೈತೆ ನನಗೆ ಕೊತ್ತಂಬರಿ ತಂದಾರ ಬ್ಯಾಡ್ರಿ ಮುಂಜಾನೆ ತಂದಾರ ಸಾಕು ಸುಮ್ಮನೆ ಒಣಗಿ ಹೋಗ್ತೈತೆ ತೊಗೊಂಡು ಒಯ್ತಾರ ಒಣಗ್ತೈತಿ ಮತ್ತು ಬೇಕಂದ್ರೆ ಒಯ್ಲಾಕ ಬರ್ತದೆ ನಾ ಇದಾವಲ್ಲ ಪಾಲಕ್ ಅಲ್ಲೈತನ ನೋಡ್ರಿ ಹೊಲ್ದಾಗ ಹಿಂಗೆಲ್ಲ ಬೆಳೆಯೋದು ಇಲ್ಲೇ ತೊಗೊಳೋದು ಇಲ್ಲೇ ತಿನ್ನೋದು ಆರಾಮಾಗಿರ್ತೈತಿ ಮನುಷ್ಯ ಎರಡು ಕೈಲಿ ಪರ ಹರಿದು ಬಿಡೋದು ಯಾವಾಗಲೂ ತರಕಾರಿನೇ ಮಾಡ್ತಾರನ ಅದೇ ಬಿಚ್ಚೋದು ಕಟ್ಟೋದು ಹಾಕಿ ಬಿಡೋದು ನೋಡ್ರಿ ಪಾಲಕ್ ಪಲ್ಯ ಹಾಕಿರ ಚಂದ ಬಂದೈತಿ ಗುಂಪಿ ಮಡಿ ಮಾಡಿ ಈ ಥರ ಮಡಿ ಮಾಡಿ ಹಾಕಿದ್ರೈತೆ ಬೆಳೆದು ಮ್ಯಾಲ ಪಟ ಇವಾಗ ಕಿತ್ತಾಕತ್ತಾರ ಕೊತ್ತಂಬರಿ ಹಂಗೆ ಕಿತ್ತಿ ಸೂಡು ಕಟ್ಟಿ ಮಾರಿಬಿಡೋದೆ ಇಷ್ಟೆಲ್ಲ ಹಾಕ್ಯಾರ ಮನೆ ಇಲ್ಲಿಂದನೇ ತೊಗೊಂಬಂದಿದ್ರು ಪಾಲಕ್ ಪಲ್ಯ ಚಂದಾಗಿತ್ತು ಪಲ್ಯ ಇದನ್ನ ಬೆಳ್ಯಾಕತ್ತೈತಿ ಈಗ ದಟ್ಟು ಭಾಳ ಹಾಕ್ಯಾರಲ್ಲ ನಾವು ದನ ಕುರಿಗೆ ಮೇವು ಕಿತ್ತಾಕತ್ತಾನ ಅಣ್ಣ ನೋಡ್ರಿ ದ್ರಾಕ್ಷಿ ಹೊಲ ಹೆಂಗಾಗೈತಿ ಮೊದಲೆಲ್ಲ ಇದು ಕಾಯಿ ಎಲ್ಲ ಮುಗಿದ್ಮೇಲೆ ಚಟ್ನಿ ಮಾಡಿಬಿಡ್ತಾರಲ್ಲ ಪೂರ್ತಿ ಕತ್ತರಿಸ್ಬಿಡ್ತಾರೆ ಮತ್ತು ಸಿಗುತ್ತೆ ಮತ್ತು ಹೊಳ್ಳಿ ಕಾಯಿ ಬರ್ತದೆ ಅಷ್ಟದ್ರ ಹಾಂ ಕಾಣ್ಸಕತ್ತೈತಿ ನೋಡಿ ಇಲ್ಲಿಗ ಹೊಂಟೈತಿ ನೋಡಿ ಟ್ರೈನ್ ಹೊಂಟೈತಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲ ಚಾಣ ಟ್ರೈನ್ ಡೆಬ್ಬಿ ಎರಡು ದೂರ ಅದಾವ ನೋಡು ಏನೇ ಕಾಣ್ಸಕತ್ತದೆಲ್ಲ ಹತ್ತಿನ ಇದ್ರೆ ಟ್ರೈನ್ ಸವಕಾಸೆ ಹೊಂಟೈತಿ ಮಾಲ್ಗಡೆ ಅದಾವ ಹಾಂ ನೋಡ್ರಿ ನಮ್ಮೂರು ಟ್ರೈನ್ ಹೊಂಟೈತಿ ನಮ್ಮ ಹೊಲದ ಮ್ಯಾಲ ನಾವು ಮನೆಗೆ ಹೊಂಟಿವ್ರಿ ಈಗ ಐತೆ ನಮ್ಮ ಕೆಲಸ
ಇವ್ರು ನಿಂಬಿಕೆ ಹರಿದು ಡಾಗ್ ಮಾಡಿ ಅದಕ್ಕೆ ಡಾಗಿ ಪ್ಯಾಕ್ ಮಾಡ್ಲಕ್ಕ ಬೇನ್ ತಪ್ಪಲ್ ತೊಗೊಂಡ್ರ. ಏಕೆ ಗಿಡ ನೋಡಿ ಹೆಂಗಾಗೈತಿ. ನಾವು ಈಗ ಹೋಗ್ತೀವ್ರಿ ಮನೆಗೆ. ಬಾಯ್ ಎಲ್ಲರಿಗೂ. ಮತ್ತು ನಾಳೆ ಸಿಗುಣ್ರಂತ. ಮತ್ತು ನಾಳೆಗೆ ಏನಿರ್ತೈತಿ ಕೆಲಸ ನೋಡುನು. ಬಾಯ್ ಬಾಯ್.